ಮಧ್ಯಪ್ರಾಚ್ಯ ಯುದ್ಧ ತೀವ್ರಗೊಳ್ತಾ ಇರುವ ಬೆನ್ನಲ್ಲೇ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ವಕ್ತಾರ ಅಲಿ ಮೊಹಮ್ಮದ್ ನೈನಿ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಹತ್ಯೆಯಾಗಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧವು 21ನೇ ದಿನಕ್ಕೆ ಕಾಲಿಟ್ಟಿದ್ದು, ಟೆಹ್ರಾನ್ ಸೇರಿದಂತೆ ಇರಾನ್ನ ಪ್ರಮುಖ ನಗರಗಳ ಮೇಲೆ ವೈಮಾನಿಕ ಮತ್ತು ಕ್ಷಿಪಣಿ ದಾಳಿ ನಡೆಸಿದ್ದು, ಅಲಿ ಮೊಹಮ್ಮದ್ ನೈನಿ ಸಾವನ್ನ ಇಸ್ರೇಲ್ ಘೋಷಿಸಿದೆ. ಅಲಿ ಮೊಹಮ್ಮದ್ ನೈನಿ ಹತ್ಯೆ ಬಳಿಕ ತನ್ನ ಪ್ರಮುಖ ಮಿಲಿಟರಿ ನಾಯಕನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಇರಾನ್ ಎಚ್ಚರಿಕೆ ನೀಡಿದ್ದು, ಯುದ್ಧದ ಕಿಚ್ಚನ್ನ ಮತ್ತಷ್ಟು ಹೆಚ್ಚಿಸಿದೆ. ಇಸ್ರೇಲ್ನ ಸಂಪರ್ಕ ವ್ಯವಸ್ಥೆ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ತನ್ನ 69ನೇ ಹಂತದ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಈ ಭೀಕರ ದಾಳಿಯು ಇಸ್ರೇಲ್ನ ಆರ್ಥಿಕ ಮತ್ತು ತಾಂತ್ರಿಕ ಮೂಲಸೌಕರ್ಯಗಳನ್ನು ಅಸ್ತವ್ಯಸ್ತಗೊಳಿಸಿದೆ. ಕಳೆದ ಕೆಲವು ವಾರಗಳಿಂದ ನಡೀತಾ ಇರುವ ಈ ಸಂಘರ್ಷದಲ್ಲಿ ಉಭಯ ದೇಶಗಳ ನಡುವೆ ನೂರಾರು ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ಸಂಭವಿಸಿದೆ. ಯುದ್ಧದ ಬೆನ್ನಲ್ಲೇ ಅಮೆರಿಕ ಯುದ್ಧ ವಿಮಾನಗಳನ್ನು ಶ್ರೀಲಂಕಾ ವಿಮಾನ ನಿಲ್ದಾಣದಲ್ಲಿ ಇಳಿಸಲು ಶ್ರೀಲಂಕಾ ಸರ್ಕಾರ ನಿರಾಕರಿಸಿದೆ. ತನ್ನ ದೇಶದ ವಿಮಾನ ನಿಲ್ದಾಣಗಳಲ್ಲಿ ಯುದ್ಧ ವಿಮಾನಗಳನ್ನು ಇಳಿಸಲು ಅಮೆರಿಕ ಮಾಡಿದ ಮನವಿಯನ್ನ ಶ್ರೀಲಂಕಾ ಸರ್ಕಾರ ನಿರಾಕರಿಸಿದೆ. ಜಿಬೌಟಿಯಿಂದ ಆಗಮಿಸಬೇಕಿದ್ದ ತಲಾ 8 ಹಡಗು ಕ್ಷಿಪಣಿಗಳನ್ನು ಹೊಂದಿದ್ದ ಅಮೆರಿಕದ 2 ಯುದ್ಧ ವಿಮಾನಗಳಿಗೆ ಮಟ್ಟಾಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿಯಲು ಅನುಮತಿ ನಿರಾಕರಿಸಲಾಗಿದೆ ಅಂತ ಅಧ್ಯಕ್ಷ ಅನುರ ಕುಮಾರ್ ದಿಸಾನಾಯಕ್ ಸಂಸತ್ನಲ್ಲಿ ತಿಳಿಸಿದ್ದಾರೆ. ಶ್ರೀಲಂಕಾ ತನ್ನ ತಟಸ್ಥ ವಿದೇಶಾಂಗ ನೀತಿಗೆ ಬದ್ಧವಾಗಿರಲು ನಿರ್ಧರಿಸಿದೆ. ಈ ಮೂಲಕ ದ್ವೀಪ ರಾಷ್ಟ್ರವು ಜಾಗತಿಕ ಸಂಘರ್ಷಗಳಲ್ಲಿ ಭಾಗಿಯಾಗುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ರವಾನಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿಯ ಭದ್ರತೆ ವಿಷಯದಲ್ಲಿ ತಮಗೆ ಬೆಂಬಲ ನೀಡದ ಮಿತ್ರ ರಾಷ್ಟ್ರಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇರಾನ್ ವಿರುದ್ಧದ ಮಿಲಿಟರಿ ಕಾರ್ಯಾಚರಣೆಗೆ ನೆರವಾಗದ ಮಿತ್ರ ರಾಷ್ಟ್ರಗಳನ್ನು ಡೊನಾಲ್ಡ್ ಟ್ರಂಪ್ ಹೇಡಿಗಳು ಅಂತ ಕರೆದಿತ್ತು. ಅಮೆರಿಕದ ಸಹಾಯವಿಲ್ಲದೆ ನ್ಯಾಟೋ ಕೇವಲ ಕಾಗದದ ಹುಲಿ ಅಂತ ಟೀಕಿಸಿದ್ದಾರೆ. ತೈಲ ಬೆಲೆ ಏರಿಕೆಯ ಬಗ್ಗೆ ದೂರು ನೀಡುವ ದೇಶಗಳು ಆಯಕಟ್ಟಿನ ಜಲಮಾರ್ಗವನ್ನು ರಕ್ಷಿಸಲು ಮಾತ್ರ ಮುಂದೆ ಬರ್ತಾ ಇಲ್ಲ. ಅಮೆರಿಕವು ನ್ಯಾಟೋಗೆ ಅಪಾರ ಕೊಡುಗೆ ನೀಡಿದ್ರೂ ಸಂಕಷ್ಟದ ಸಮಯದಲ್ಲಿ ತಮಗೆ ಬೆಂಬಲ ಸಿಗದ ಕಾರಣ ಡೊನಾಲ್ಡ್ ಟ್ರಂಪ್ ಮಿತ್ರ ರಾಷ್ಟ್ರಗಳ ವಿರುದ್ಧ ಗುಡುಗಿದ್ದಾರೆ. ಇರಾನ್ಗೆ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಹೊಂದಲು ಬಿಡುವುದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಿಡಿಕಾರಿದ್ದಾರೆ. ಈಗಾಗಲೇ 2 ವಾರಗಳ ಹಿಂದೆ ಇರಾನ್ ನೌಕಾಪಡೆ ಇತ್ತು. ನಾವು ಮಾಡಿದ ದಾಳಿಯಿಂದ ಈಗ ಇರಾನ್ ಹತ್ತಿರ ನೌಕಾಪಡೆ ಇಲ್ಲ. ಇದೆಲ್ಲವೂ ಸಮುದ್ರದ ತಳದಲ್ಲಿದೆ. 2 ದಿನಗಳಲ್ಲಿ 58 ಹಡಗುಗಳನ್ನು ಉರುಳಿಸಿದ್ದೇವೆ. ಇರಾನ್ ಹತ್ತಿರ ಇರುವ ಅಪಾಯಕಾರಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸಿ ಮತ್ತೆ ಇತರರ ಮೇಲೆ ದಾಳಿ ಮಾಡುವುದಕ್ಕೆ ಬಳಸ್ತಾರೆ. ಹೀಗಾಗಿ ಇರಾನ್ ಹತ್ತಿರ ಇರುವ ಶಕ್ತಿಶಾಲಿ ಆಯುಧಗಳನ್ನು ನಾವು ನಾಶಪಡಿಸಿದ್ರೆ ಇತರರ ಮೇಲೆ ಬಳಸಲು ಸಾಧ್ಯವಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ನಾವು ಇರಾನ್ ಮೇಲೆ ನಡೆಸಿದ ಯುದ್ಧ ಸರಿಯಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಸಮರ್ಥಿಸಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧವನ್ನ ನಿಲ್ಲಿಸುವ ಶಕ್ತಿ ಭಾರತಕ್ಕಿದೆ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ತಿಳಿಸಿದ್ದಾರೆ. ವಿಶ್ವದ ವಿವಿಧ ದೇಶಗಳ ಶಾಂತಿಯನ್ನ ಉತ್ತೇಜಿಸುವಲ್ಲಿ ಭಾರತದ ಶಕ್ತಿಯನ್ನ ಗುರುತಿಸಿದೆ. ಅಲ್ಲದೆ ಬಹಳಷ್ಟು ದೇಶಗಳು ಭಾರತ ಮಾತ್ರ ಯುದ್ಧವನ್ನ ಅಂತ್ಯಗೊಳಿಸಬಹುದು ಅಂತ ಹೇಳಿವೆ ಅಂತ ಮೋಹನ್ ಭಾಗವತ್ ತಿಳಿಸಿದ್ದಾರೆ. ಬೆಂಗಳೂರು ಲಗ್ಗೆರೆಯ ಆಸರೆ ಆಶ್ರಮದಲ್ಲಿ ಸಿಲಿಂಡರ್ ಇಲ್ಲದೆ ಅಡುಗೆ ಮಾಡಲು ಸಮಸ್ಯೆ ಎದುರಾಗಿದೆ. ಪಕ್ಕದ ಮನೆಯ ಸಹಾಯದಿಂದ ಅಡುಗೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ನೆಲಮಂಗಲದ ಸೊಂಡಿಕೊಪ್ಪ ಸ್ನೇಹಜೀವಿ ಆಶ್ರಮದಲ್ಲೂ ಇದೇ ರೀತಿಯ ಸಮಸ್ಯೆ ಉಂಟಾಗಿದೆ. ಸಿಲಿಂಡರ್ ಇಲ್ಲದ ಕಾರಣ ಆಶ್ರಮದ ಸಿಬ್ಬಂದಿ ಅಡುಗೆ ಒಲೆಯ ಮೊರೆ ಹೋಗಿದ್ದಾರೆ. ನೂರಾರು ಅನಾಥರು ಮತ್ತು ವೃದ್ಧರ ಊಟಕ್ಕೆ ತೊಂದರೆ ಉಂಟಾಗಿದೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಆಶ್ರಮದ ಅಧ್ಯಕ್ಷ ನಾಯ್ಡು ಮನವಿ ಮಾಡಿದ್ದಾರೆ. ಸಿಲಿಂಡರ್ ಸಂಕಷ್ಟದ ನಡುವೆ ಬೇಗೂರಿನ ಬೊಮ್ಮನಹಳ್ಳಿಯಲ್ಲಿ ಮನೆ ಗೇಟ್ ಬೀಗ ಒಡೆದ ಕದೀಮರು ಹಬ್ಬದ ದಿನದಂದು ಒಬ್ಬಟ್ಟು ಬೇಯಿಸಲು ಇಟ್ಟಿದ್ದ 2 ಸಿಲಿಂಡರ್ಗಳನ್ನೇ ಕದ್ದು ಪರಾರಿಯಾಗಿದ್ದಾರೆ. ಕಳ್ಳರ ಈ ಕೈಚಳಕದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಲೆ ಬಾಳುವ ವಸ್ತುಗಳ ಜೊತೆಗೆ ಈಗ ಸಿಲಿಂಡರ್ ಮೇಲೂ ಬೆಂಗಳೂರಿನ ಜನ ನಿಗಾ ಇಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ರಾಜ್ಯಸಭಾ ಅವಧಿ ಮುಕ್ತಾಯವಾಗ್ತಾ ಇದ್ದು, ಎಚ್ಡಿಡಿ ಮುಂದುವರೆಸುವ ಬಗ್ಗೆ ರಾಜಕೀಯ ವಲಯದಲ್ಲಿ ಗಂಭೀರ ಚರ್ಚೆಗಳು ನಡೀತಾ ಇದೆ. ಮೋದಿ ಅವರಿಗೆ ಆನೆಬಲ ನೀಡಲು ಹಾಗೂ 2028ರ ಚುನಾವಣೆಯಲ್ಲಿ ಒಕ್ಕಲಿಗ ಮತಗಳನ್ನು ಸೆಳೆಯಲು ಎಚ್ಡಿಡಿ ಅವರ ಉಪಸ್ಥಿತಿ ಅನಿವಾರ್ಯ ಎನ್ನಲಾಗ್ತಿದೆ. ಸ್ಥಳೀಯ ಮಟ್ಟದ ಭಿನ್ನಾಭಿಪ್ರಾಯ ಶಮನಕ್ಕೂ ಈ ದೋಸ್ತಿ ಲೆಕ್ಕಾಚಾರ ಮುಖ್ಯವಾಗಿದೆ. ಆದರೆ ಈ ಬಗ್ಗೆ ಬಿಜೆಪಿ ಹೈಕಮಾಂಡ್ ಹಾಗೂ ದಳಪತಿಗಳು ಸದ್ಯ ಮೌನಕ್ಕೆ ಜಾರಿದ್ದಾರೆ. ಐಪಿಎಲ್ ಆರಂಭದ ಹೊತ್ತಲ್ಲೇ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ ಪಂದ್ಯದ ಟಿಕೆಟ್ ಇದ್ದರೆ ಮೆಟ್ರೋ ಪ್ರಯಾಣ ಉಚಿತವಾಗಿದೆ. ಈ ಮಾಹಿತಿಯನ್ನ ಆರ್ಸಿಬಿ ಅಧಿಕೃತವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ. ಮಾರ್ಚ್ 28ರಂದು ಎಸ್ಆರ್ಎಚ್ ವಿರುದ್ಧ ಮತ್ತು ಏಪ್ರಿಲ್ 5ರಂದು ಸಿಎಸ್ಕೆ ವಿರುದ್ಧ ಪಂದ್ಯ ನಡೆಯಲಿದೆ. ತವರಿನಲ್ಲಿ ನಡೆಯುವ ಈ ಪಂದ್ಯಗಳಿಗೆ ಅಭಿಮಾನಿಗಳು ಮೆಟ್ರೋ ಸೌಲಭ್ಯ ಉಚಿತವಾಗಿ ಬಳಸಿಕೊಳ್ಳಬಹುದು.